ಅದಕ್ಕೆ ನಾನು ನಿಮ್ಮ ವಿರುದ್ಧ ನಿಮಗೇನ್ ಕೇಳ್ತಿಲ್ಲಲ್ಲ ನಾನು ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳ್ತೀನಿ. ನೀವು ಅವ್ರು ಕೇಳಿ, ನೀವು ಪೋಸ್ಟ್ ಮಾಡೋದು ನನ್ನ ಹೆಸರು ಹೆಂಗ್ ಹಾಕಿದ್ರಿ ಅಂತ ನಾನು ಕೇಳೋದು. ಸರಿ, ಸ್ಕ್ರೀನ್ ಶಾಟ್ ಇದೆ, ಆ ಸ್ಕ್ರೀನ್ ಶಾಟ್ ಅಲ್ಲಿ ನೋಡ್ಕೊಳ್ಳಿ, ಅದ್ರಲ್ಲಿ ನಿಮ್ ಹೆಸರು ಏನಂತ ಹಾಕಿದ್ದೀನಿ ಅಂತ. ಮಣಿಕಂಠ ಭ್ರಷ್ಟ PSI ಮಣಿಕಂಠ, ಹಡಗಲಿಯ ಭ್ರಷ್ಟ PSI ಮಣಿಕಂಠ ಅಂತಿದೆ. ಯಾವ್ದ ಇದ್ರಲ್ಲಿ ಸ್ಟೇಟಸ್ ಅಲ್ಲಿ? ಸ್ಟೇಟಸ್ ಅಲ್ಲೂ ಇದೆ, ಫೇಸ್ಬುಕ್ ಅಲ್ಲೂ ಹಾಕಿದ್ರಲ್ಲ ಅಂತೇಳಿ ಡಿಲೀಟ್ ಮಾಡಿದ್ರಲ್ಲ, ಅದ್ರಲ್ಲಿ ನನ್ನ ಹೆಸರು PSI ಹಡಗಲಿಯಲ್ಲಿ ಮಣಿಕಂಠ ಅನ್ನೋದು ಬಿಟ್ರೆ ಇನ್ನ PSI ಇದಾರೆ. ಏನೋ ಹಡಗಲಿ PSI ಅಂತ ಹಾಕಿದೀನಾ? ಹಾಕಿದಿರಲ್ಲ, ಸ್ಕ್ರೀನ್ ಶಾಟ್ ಇದೆ ನನ್ನ ಹತ್ರ. ಹಡಗಲಿಯಲ್ಲಿ ಹಿಂಗೆ PSI ಮಣಿಕಂಠ ಭ್ರಷ್ಟ PSI ಮಣಿಕಂಠ ಅಂತ ಹಾಕಿದ್ರಿ ನೀವು. ಅದೇನಂತ ಕಳ್ಸಿ ನೋಡೋಣ. ಕಳ್ಸಿ ಸರ್ ನೋಡೋಣ, ಅದ್ರಲ್ಲಿ ಗೊತ್ತಾಗತ್ತಲ್ಲ ಏನಂತ. ನೀವು ಹಾಕಿದಿರಿ, ಮಾಡ್ಸಿದಿರಿ, ಹಾಕಿದಿರಿ, ಪೋಸ್ಟ್ ಮಾಡಿದಿರಿ, ನಿಮಗೆ ಗೊತ್ತಾಗಲ್ವಾ? ಅಲ್ಲ, ನನಗ್ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಲ್ಲ, ಹಾಕ್ರಿ ನೋಡೋಣ. ಆಯ್ತು. ಈಗ ಹೇಳ್ರಿ, ಏನ್ ಹೇಳ್ರಿ ಈಗ ಏನ್ ಹೇಳೋದಲ್ಲ ಸರ್, ನೀವು ಪಬ್ಲಿಕ್ ಅಲ್ಲಿ ಆತರ ಎಲ್ಲ ನಮ್ಗೆ 8-10 ಜನ ಪೊಲೀಸರನ್ನ ರೌಂಡ್ಸ್ ಹಾಕೋದೈತಲ್ಲ, ಅದು ನಮ್ಗೆ ಯಾಕೋ ಬಹಳ ಇದು ಆಗ್ತಾ ಇದೆ. ಪಬ್ಲಿಕ್ ಅಲ್ಲಿ ನನಗೆ ಭ್ರಷ್ಟ ಹೋದ ಅಂತ ಬರ್ದಿರೋದು ಸ್ವಲ್ಪ ನೋಡಿ ಸರ್. ನೀವು ಸರಿಯಾಗಿ ನೋಡ್ದೇನೆ ಏನೇನೋ ಮಾತಾಡಬೇಡಿ. ಈಗ ಇಮೇಜ್ ಇದೆ, ಹೂವಿನ ಹಡಗಲಲ್ಲಿ ನ್ಯಾಯ ಸತ್ತಿದೆ, ಭ್ರಷ್ಟ ಬೃಹತ್ ಧರಣಿ ಅಂತ ಹಾಕಿದಿರಿ ನೀವು. ಯಾವಾಗ? ನಿನ್ನೆ. ನಾವು ಅದನ್ನ ಕೇಳಿ ಒಂದ್ ನಿಮಿಷ. ಅದನ್ನ ಅದೊಂದು ನಾವು ಏನು AI ಜನರೇಟೆಡ್ ಒಂದು ಇದನ್ನ ಮಾಡಿದ್ವಿ ಇಮೇಜ್. ಅದ್ರಲ್ಲಿ ಏನಾಯ್ತು, ತುಂಬಾ ಕರೆಕ್ಷನ್ ಇತ್ತು, ಏನೋ ತಪ್ಪು ಇತ್ತು. ನಮ್ಮ ರಾಜ್ಯ ಸಮಿತಿಯವ್ರು ಕಾಲ್ ಮಾಡಿ, ಇಲ್ಲ ಅದ್ರಲ್ಲಿ ತುಂಬಾ ಮಿಸ್ಟೇಕ್ ಇದೆ, ಸಣ್ಣಕ್ಷರ ನನಗೆ ಕಾಣಲ್ಲ, ಹಂಗಾಗಿ ನಾನೇನ್ ಮಾಡಿದೆ, ಅದು ಮತ್ತೆ ಮಿಸ್ಟೇಕ್ ಇದ್ರೆ ಒಂಥರ ನಗೆ ಬೇಡ ನಡಿ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿದ್ದಷ್ಟೇ, ಬೇರೆ ಏನಿಲ್ಲ. ಆಯ್ತು ರೀ, ಚಂದ್ರ ಅವ್ರೆ, ನೋಡಿ, ನಾನ್ ನಿಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನನ್ನಲ್ಲಿ ವೈಯಕ್ತಿಕ ಬಂದ್ರೆ ನಾನು ಲೀಗಲ್ ಆಕ್ಷನ್ ತಗೋತೀನಿ. ಒಂದು ನೀವು ಮುಂದೇನಿದೆ ನೀವು ಫೇಸ್ ಮಾಡಿ, ನಾನು ಮಾಡ್ತೀನಿ. ಅಲ್ಲ ನಾನು ಹೇಳೋದು ಯಾಕೆ ಅದು ಅಂದ್ರೆ, ನಮ್ CPI ಸಾಹೇಬ್ರು ನಾನು ತರ್ಕ್ ಮಾತಾಡಕ್ ಕರೀತಪ್ಪ, ಹಾಕ್ಬೇಡ, ನೀನ್ ಯಾಕೆ ಅವ್ರಿಗೆ ಹಾಕಕ್ ಹೋಗಿದ್ದೆ ಅಂತ ಹೇಳೋದಕ್ಕೆ ನಾನು ನಿನ್ನೆ ಮತ್ತೆ ಸುಮ್ಮನಾದೆ. ಸರಿ, ಅವ್ರು ಒಂದ್ ವೇಳೆ ಅವ್ರು ಹೇಳಿಲ್ಲ ಅಂದ್ರೆ ಹಾಕ್ಬಿಡ್ತಿದ್ರಾ? ಹೆಂಗ್ ಹಾಕ್ತಿವಿ? ನಿಮಗೆ ಗಾಡಿ ತಂದಿಲ್ಲ ಅಂದ್ರೆ ಹೆಂಗ್ ಹಾಕ್ತಿವಿ? ಮತ್ತೆ ನೀವ್ ಹೆಂಗ ಹೊರಗಡೆ ಎದ್ದು ಬರ್ರಿ, ನಾನು ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ ಅಂತ ಕರೆದ್ರಿ ಒಳಗಡೆ ನಡ್ಕೊಂಡ್ ಬಂದ್ರಿ ಅಲ್ರಿ, ಹೊರ ಬರ್ರಿ, ಆ ಗಾಡಿ ತೋರ್ಸ್ಬರ್ರಿ ಅಂತ ಕರೆದೆ ನಿಮ್ನ. ಹೌದು, ಅದ್ ಹೆಂಗ್ರಿ ಕರಿತೀರಾ? ತೋರ್ಸ್ಬರ್ರಿ ನೀವು ಗಾಡಿ. ನನ್ ಗಾಡಿ ನನಗೆ ನೀವು ಬೈಕಲ್ಲಿ ಓಡಾಡಿರೋದು ಎಷ್ಟು ದಿವಸ ನೋಡಿರಿ? ಯಾರು? ನೀವು. ಅಲ್ರಿ, ನೀವು ನಿನ್ನೆ ಕಾರ್ ತಗೊಂಡ್ಬಂದಿದ್ದೀರಿ. ನನಗಲ್ಲ ಸರ್, ಒಂದ್ ವಿಷಯ, ನನಗೆ ಬೈಕಲ್ಲಿ ಎಲ್ಲಿ ನೋಡಿದಿರಿ ನನ್ನ ಓಡಾಡ್ತೀರಿ? ನೀವು ಬೈಕಲ್ಲಿ ಓಡಾಡ್ತೀರಿ? ನಾನು ಕಾರಲ್ಲಿ ಓಡಾಡೋದು, ಬೈಕಲ್ಲಿ ಓಡಾಡಲ್ಲ ನಾನು ಟೌನ್ ಅಲ್ಲಿ. ನಿನ್ನೆ ಕಾರ್ ತಗೊಂಡ್ಬಂದಿದ್ರ ಸ್ಟೇಷನ್ಗೆ? ನಾನು ನಿನ್ನೆ ವಾಟರ್ ವಾಶ್ಗೆ ಬಿಟ್ಟು ವಾಟರ್ ವಾಶ್ ಮಾಡಿ, ಇದರಲ್ಲಿ ಪಾರ್ಕಿಂಗ್ ಈಗ ಇಲ್ಲಿ ಸಮಸ್ಯೆ ಆಗತ್ತಂತ ಎಲ್ಲಿ ಲೈಬ್ರರಿ ಒಳಗಡೆ ಗಾಡಿ ಬಿಟ್ಟು ನಾನು ಬೈ ವಾಕ್ ಬಂದಿದ್ದು. ಆಯ್ತು, ಈ ಬೇರೆಯವ್ರ ಗಾಡಿಯಲ್ಲಿ ಯಾರು ಬಂದಿದ್ರೆ, ಇನ್ನೊಬ್ರು ಗಾಡಿಯಲ್ಲಿ ಬಂದಿದ್ರೆ ಅವ್ರಿಗೆ ಹಾಕ್ತಿದ್ವಿ, ನಿಮಗೆ ಬಿಟ್ಟು. ಸರಿ, ಅದನ್ನ ನೀವು ಹೆಂಗ ನೀವು ಸ್ಟೇಷನ್ ಅಲ್ಲಿ ನಾನು ಎದರಲ್ಲಿ ಬಂದಿದ್ದೀನಿ ಅಂತಾನೆ ನೀವು ತಿಳ್ಕೊಳ್ದೇನೆ ನೀವು ಹೊರಗಡೆ ಹೊರಗಡೆ ಬಾ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಕರೆದ್ರೆ ಅದು ಅಫೆನ್ಸ್ ಅಲ್ವಾ? ಅಫೆನ್ಸ್ ಹೆಂಗಾಗುತ್ತೆ? ಯಾವ ಗಾಡಿಯಲ್ಲಿ ಬಂದಿದ್ದೀರಿ ತೋರ್ಸ್ಬರ್ರಿ ಅಂತ ಕರೆದೆ ನಾನು. ಅಂದ್ರೆ ಪ್ರತಿಯೊಬ್ಬರಿಗೆ ಸ್ಟೇಷನ್ಗೆ ಬರೋರಿಗೆ ನೀವು ಎದರಲ್ಲಿ ಬಂದಿದ್ದೀರಿ, ನೀವು ಕಾರಲ್ಲಿ ಬಂದ್ರೆ ಇನ್ನೊಬ್ರು ಯಾರು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಿರಲ್ಲ, ಇನ್ನು ಒಬ್ರು ತೋರ್ಸಿ ಯಾರಾದ್ರು ಸ್ಟೇಷನ್ಗೆ ಬಂದು. ಅಲ್ಲಲ್ಲ, ಅಂದ್ರೆ ನಿಮ್ ಪ್ರಕಾರ ಹಂಗೆ ನೀವು ನನಗೆ ಬೈ ನೇಮ್ ಭ್ರಷ್ಟ PSI ಅಂತ ಹಾಕಿದ್ರಿಂದಾನೇ ನಾನ್ ನಿಮಗೆ ಕೇಳಿದೆ. ನೀವು ಯಾವ ರೀತಿ ನೀವು ಯಾವ ರೀತಿಯಲ್ಲಿ ಏನೆಲ್ಲ ಪ್ಲಾನ್ ಮಾಡ್ತೀರಿ ಸರ್? ನಾನು ಏನೆಲ್ಲ ಮಾಡ್ತೀನಿ ಅದು ನಿಮಗ್ ಗೊತ್ತಾಗತ್ತೆ, ನೀವೇನ್ ಮಾಡ್ತೀರಿ ನನಗ್ ಗೊತ್ತಾಗತ್ತೆ ಅಷ್ಟೇ, ಅದ್ರಲ್ಲಿ ವ್ಯತ್ಯಾಸ ಏನಿಲ್ಲ. ನೀವು ಇನ್ಮೇಲೆ ಹೆಂಗ್ ಓಡಾಡ್ತೀರಿ, ನೀವು ಓಡಾಡ್ರಿ ಹಡಗ್ಲ್ಯಾಗ. ಅವ್ನ್ ಕಾರಲ್ಲಿ ಬಂದ್ರೆ ಕಾರ್ ಸೀಟ್ ಇದು ಬೆಲ್ಟ್ ಹಾಕಿಲ್ಲ ಅಂತ ಹೇಳಿ ನಾನ್ ಕೇಸ್ ಹಾಕ್ತೀನಿ. ನೀವ್ ಬೈಕಲ್ಲಿ ಬಂದ್ರೆ ನೀನು ನೋಡಿ, ನೀವು ಪಬ್ಲಿಕ್ ಅಲ್ಲ ಸರ್. ಪಬ್ಲಿಕ್ ಅಂದ್ರೆ ನಾವು ಮನುಷ್ಯರಲ್ವಾ ಅಂತೀರಂಗಾರೆ? ನೀವು ಮನುಷ್ಯರು, ಆದ್ರೆ ಒಂದು ನಿಮ್ಗೆ ಒಂದು ಇದಿದೆ, ಕಾನೂನು ಚೌಕಟ್ಟಿದೆ, ಅದ್ರ ಅಡಿಯಲ್ಲಿ ಮಾಡ್ಬೇಕು. ನೀವು ಪಬ್ಲಿಕ್ ಅನ್ಎಜುಕೇಟೆಡ್ ಆಡ್ತಾರಲ್ಲ, ಈಗ ನಾನ್ ಆಡ್ದಾಗ ನೀವು ಆಡಕ್ ಬರಲ್ಲ ಸರ್. ಅದೇ ಬಂಡವಾಳ ಆಗಿರೋದು. ಬಂಡವಾಳ ಅಲ್ಲ, ಕೇಳಿ ಒಂದ್ ನಿಮಿಷ. ನಿಮ್ಗೆ ಎಲ್ಲಾದ್ರೂ ಕೂಡ ಕಲಿಸಿ ಇಲ್ಲಿ ಕಳ್ಸಿರ್ತಾರೆ. ಒಂದ್ ವೇಳೆ ನನ್ ಕಡೆಯಿಂದ ತಪ್ಪಾದ್ರೆ ಅದು ತಪ್ಪಾಯ್ತು ಅಂತ ನಾನು ಕ್ಷಮೆ ಕೇಳ್ಬೋದು, ನೀವ್ ಕ್ಷಮೆ ಕೇಳಂಗಿಲ್ಲ. ಯಾಕೆ ನೀವು ಯಾಕೆ ತಪ್ಪು ಮಾಡ್ತೀರಾ? ತಪ್ಪು ಮಾಡಕ್ ಬರೋದೇ ಇಲ್ಲ.
ಹಂಗಾಗಿ ನೀವು ಯಾರ ಜೊತೆ ಹೇಗ್ ನಡ್ಕೊಳ್ಬೇಕು ಅನ್ನೋದನ್ನ ಕಲಿಬೇಕು ಸರ್. ಹಂಗಲ್ಲ, ನಾವ್ ತಪ್ಪು ಮಾಡಿ ಕ್ಷಮೆ ಕೇಳಕ್ ಬರಲ್ಲ ಅಂತಲ್ಲ, ನಮಗೂ ಇಲಾಖೆ ಇದೆ, ಗೌರ್ಮೆಂಟ್ ಇದೆ, ನಮಗೆ ಕೇಳ್ತಾರೆ. ನಾವ್ ಅಲ್ಲಿ ಆದ್ರೆ ನಾವು ಹ್ಞೂ ತಪ್ಪಾಗಿದೆ ತಪ್ಪಾಗಿದ್ರೆ ಸರಿ, ಅಲ್ಲಲ್ಲ ಅದನ್ನೇ ಹೇಳ್ತಿರೋದು. ನೀವು ಸರ್ಕಾರಕ್ಕೆ ಕೇಳೋದು ಬೇರೆ ಆಗತ್ತೆ. ಈಗ ನನ್ ಕಾಮನ್ ಮ್ಯಾನ್ ಸರ್. ಓಕೆ, ನೀವು ಲ್ಯಾಂಡ್ ಆರ್ಡರ್ನ ಕಂಟ್ರೋಲ್ ಮಾಡುವಂತವ್ರು. ನೀವೇ ತಪ್ಪು ಮಾಡಿದ್ರೆ ಹೆಂಗೆ? ಏನ್ ತಪ್ಪು ಮಾಡಿದೀವಿ ನಾವು? ಈಗ ನೀವು ನನಗೆ ಒಳಗಡೆ ಬಂದು ಹೊರಗಡೆ ಬಾ, ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಕರೆದ್ರಲ್ಲ, ತಪ್ಪಲ್ವಾ? ಗಾಡಿ ಯಾವ್ದು ಬಂದಿರೋ ತೋರಿಸ್ಬಾರಿ ಹೊರಗೆ ಬಂದು ಅಂತ ಹೇಳಿ. ನಾನ್ ಯಾಕೆ ಸರ್ ತೋರಿಸ್ಲಿ? ನಿಮಗ್ ಗೊತ್ತು ತಾನೇ ನಾನು ಎದ್ರಲ್ಲಿ ಬಂದಿದ್ದೀನಿ ಅಂತೇಳಿ. ಆ ಸ್ಪಾಟಿಗೆ ನೋಡಿ, ಆ ಸ್ಪಾಟಿಗೆ ಕೇಸ್ ಹಾಕ್ಬೇಕಲ್ಲ. ನೀವೇ ನೋಡ್ಬೇಕು ಸರ್ ಅಂತ ಹೇಳಿದ್ರಲ್ಲ, ನೋಡಕ್ಕೆ ನಾನು ಪೊಲೀಸ್ ಹೇಳಿದೆ. ನಾನು ಕೇಳೋ ಪೊಲೀಸ್ ಇದಾರೆ, ನೋಡ್ರಿ ಆ ಗಾಡಿಲಿ ಬರ್ತಾರ ಅಂತ ಹೇಳಿದೆ ನಾನು. ಅಲ್ಲ, ಆಗ್ಲಿ ನೋಡ್ರಿ ಇಲ್ಲೇ ನಿಂತ್ಕೊಂಡು ಅಂತ ಹೇಳಿದೆ. ಇವ್ರನ್ನ ಬಿಡ್ಬೇಡ್ರಿ ಅಂತ ಹೇಳಿದ್ರಿ. ಇವ್ರನ್ನ ಬಿಡ್ಬೇಡ್ರಿ ನೋಡಿ ಅಂತ ಹೇಳಿದೆ. ಇವ್ರನ್ನ ಬಿಡ್ಬೇಡ್ರಿ. ರಾತ್ರಿ 10 ಗಂಟೆ ಆದ್ರೂ ಇಲ್ಲೇ ಇರ್ಬೇಕು ಇವ್ರನ್ನ ಬಿಡ್ಬೇಡ್ರಿ. ಯಾ ಗಾಡಿ ತಗೊಂಡ್ ಹೋಗ್ತಾರ ನೋಡ್ರಿ, ಇಲ್ಲಿ ಇರೋ ಗಾಡಿನ ಅಂತ ಹೇಳಿದ್ರಿ. ಅದ್ ಹೆಂಗ? ಅಲ್ಲಲ್ಲ, ಕರೆಕ್ಟೇ. ನೀವು ಗಾಡಿಲಿ ಬಂದು ನೀವೇನ್ ಹೇಳಿದ್ರಿ? ಇಲ್ಲ ಸರ್ ನಾನು ಗಾಡಿನೇ ತಂದಿಲ್ಲ ಅಂದ್ರೆ. ನಾನು ಅದಕ್ಕೆ ಕೇಳಿದ್ ನಿಮಗೆ. ನಾನ್ ಕೇಳಿದ್ದೆ ಅದಕ್ಕೆ ಏನಂತ, ನಾನು ಯಾವ ಗಾಡಿಯಲ್ಲಿ ಬಂದಿದ್ದೀನಿ ಅಂತಾನೆ ನಿಮಗ್ ಗೊತ್ತಿಲ್ಲ. ಮತ್ತೆ ನೀವು ಒಳಗಡೆ ಬಂದು ನೀವ್ ಎದ್ ಬಾ, ಇಲ್ಲಿ ಹೊರಗಡೆ ಕೇಸ್ ಹಾಕ್ತೀನಿ ಅಂತ ಹೆಂಗ್? ನಾನ್ ಗಾಡಿಯಲ್ಲಿ ಬಂದಾಗ, ನಾನ್ ಗಾಡಿಯಲ್ಲಿ ಇದ್ದಂಗೆನೆ ನೀವು ಇದು ಕೇಸ್ ಹಾಕಿದ್ರೆ ನನ್ಗೇನ್ ತೊಂದ್ರೆ ಇಲ್ಲ. ಆಯ್ತು, ಅದನ್ನ ಮಾಡ್ದೆ. ನೀವು ಅದನ್ನ ಬಿಟ್ಟು ನೀವು ಒಳಗಡೆ ನಾನು CPI ಹತ್ರ ಮಾತಾಡ್ತಿರ್ಬೇಕಾರೆ ಎದ್ದು ಬಾ ನಾನು ಇದು ಮಾಡ್ತೀನಿ ಅಂತಂದ್ರೆ, ಕಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಗಾಡಿ ತೋರಿಸ್ಬರ್ರಿ ಅಂದ್ವಿ. ನಾನ್ ಯಾಕೆ ತೋರಿಸ್ಬೇಕು ಸರ್? ತೋರ್ಸಲ್ಲ ಅಂದ್ರೆ ಬಿಡಿ, ಅದಕ್ಕೆ ನಾವು ಪೊಲೀಸರು ನೋಡಿ ಅಂತ ಹೇಳಿದೆ. ನೋಡಕ್ ಹೇಳಿದ್ರು ತೊಂದ್ರೆ ನಿಮ್ಗೆ, ತೋರಿಸಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟು 8-10 ಜನ ಪೊಲೀಸರನ್ನು ರೌಂಡ್ ಹಾಕ್ಸ್ಬಿಡ್ತೀರಿ, ಬೆದರ್ಸ್ತೀರಿ ನಮ್ಮನ್ನ. ರೌಂಡ್ ಹಾಕ್ಸಿದ್ರೆ ಏನ್ ಪೊಲೀಸ್ ಎಲ್ಲಿ ನಿಲ್ಲೋಂಗಿಲ್ಲ ರಸ್ತೆಯಲ್ಲಿ, ನಾವು ನೌಕರಿ ಮಾಡಂಗಿಲ್ಲ, ನಿಮ್ಗೆ ಕೇಳಿ ನಿಲ್ಬೇಕಾ? ಅಲ್ಲ, ಪೊಲೀಸರು ರಸ್ತೆಯಲ್ಲಿ ಸರ್ ಇರೋದೇ ಬೀದಿಲಿ ಇರ್ತೀರಿ, ಪೊಲೀಸರು ಪಬ್ಲಿಕ್ ಅಲ್ಲಿ ಇರ್ತೀರಿ. ಪೊಲೀಸರೆಲ್ಲ ಪಬ್ಲಿಕ್ ಅಲ್ಲಿ ಇರ್ತೀರಿ. ನಿಮಗ್ ನಿಲ್ಬೇಡಿ ಅಂತ ಹೇಳಕ್ ನಾವ್ಯಾರು? ನಿಮ್ ಕೆಲಸ ನೀವು ಮಾಡಿ. ನೀವು ಪರ್ಟಿಕ್ಯುಲರ್ ಆಗಿ ಇವ್ರನ್ನ ಬಿಡಬೇಡಿ ಅಂತ ಹೇಳಿ ನೀವು ರೌಂಡ್ ಹಾಕ್ಸಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಬೈ ನೇಮ್ ಹಾಕ್ತೀರಿ, ನನಗೆ ಭ್ರಷ್ಟ PS ಅಂತ ಹಾಕ್ತೀರಿ ನನ್ನ ಮೇಲೆ. ಹಂಗಾಗಿ ನೀವು ಇದನ್ನ ಸರಿಯಾಗಿ ಟ್ರಯಲ್ ನಡೆದಿಲ್ಲ ಅಂತ ಹಾಕಿದ್ರಿ. ನನಗೆ ಪರ್ಸನಲಿ ನನಗೆ ಹಾಕ್ತಿರಲ್ಲ, ಮತ್ತೆ ನಿಮಗೆ ಏನ್ ತೊಂದ್ರೆ? ನಾನು ನಿಮ್ಗೆ ಏನ್ ಮಾಡಿದೆ? ಸರಿ, ಹಂಗಾಗಿ ರಿವೆಂಜ್ ತಗೊಳ್ತಾ ಇದ್ದೀರಾ? ರಿವೆಂಜ್ ಅಲ್ರಿ, ಅಷ್ಟು ಕೇಳೋರು ಕಾನೂನು ರೀತಿಯಿಂದ ಇರ್ಬೇಕು. ನಾನು ಕಾನೂನು ರೀತಿಯಲ್ಲೇ ಕೇಳ್ತಾ ಇದ್ದೀನಿ. ನಾನು ನ್ಯಾಯಾಲಯದ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇಲ್ಲಿ. ಮಾತಾಡಿದಿರಲ್ಲ, ಕೋರ್ಟ್ ಎಲ್ಲ ಕ್ವಿಟ್ ಆಗಿರೋದನ್ನ ಹಾಕಿದಿರಲ್ರಿ. ನಾನು ಅದು ಬೇರೆ, ಅದು ನ್ಯಾಯಾಲಯದಲ್ಲಿ ಇದೆ, ಅದನ್ನ ಬಿಡಿ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ನನ್ನ ಸ್ಥಳೀಯವಾಗಿ ಆಯ್ತು, ಸ್ಥಳೀಯವಾಗಿ ನಿಮ್ಮಿಂದ ಆಗ್ತಿರ್ತಕ್ಕಂತ ದೌರ್ಜನ್ಯಗಳ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ಏನ್ ದೌರ್ಜನ್ಯ ಆಗಿದೆ ನಮ್ಮಿಂದ? ಅದನ್ನೇ ನಾನು ತನಿಖೆ ಟೈಮಲ್ಲಿ ಹೇಳ್ತೀನಿ. ತನಿಖೆ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಯ್ತು, ನೀವು ತನಿಖೆ ಸಂದರ್ಭದಲ್ಲಿ ಹೇಳಿ ನನ್ನ ಮೇಲೆ. ನೀವು ಏನೇನ್ ಮಾಡ್ತೀರಿ ಹಂಗಾದ್ರೆ ನಮಗೆ ಗೊತ್ತಿಲ್ವಾ? ಇಲ್ಲಿ ನೀವು ಮಾಡಿ ಅಲ್ಲ, ನಾಳೆಯಿಂದ ಮಾಡಿ. ಅದನ್ನ ಹೇಳ್ತಿರೋದು ಅಲ್ಲ, ಇದನ್ನ ಏನಂತಾರೆ, ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ ತಾನೆ. ನೀವು ನೇರವಾಗಿ ಹೇಳಿ. ಇಲ್ಲ, ನೇರವಾಗಿ ನಾನ್ ಮಾಡ್ತಿರ್ತೇನೆ. ನೀವು ಪ್ರೂಫ್ ಇಲ್ಡಿಂಗ್ ಮಾತಾಡ್ಬೇಕು ಪಬ್ಲಿಕ್, ನಾವು ಪ್ರೂಫ್ ಇಲ್ಡಿಂಗ್ ಮಾತಾಡಕ್ಕಾಗಲ್ಲ. ಸರಿ, ನಿಮ್ಮ ಹತ್ರ ಪ್ರೂಫ್ ಇದೆ ತಾನೆ? ನಿಮ್ಮ ಹತ್ರ ಪ್ರೂಫ್ ಇದೆ ತಾನೆ? ನೀವು ಕೇಸ್ ಹಾಕಿ. ಇಲ್ಲ, ಕೇಸ್ ಹಾಕಿ ತಗೊಂಡ್ ಮಾಡ್ತೀವಿ. ಏನ ಪ್ರೂಫ್ ಸಮೇತ ತಗೊಂಡ್ ಮಾಡ್ತೀನಿ. ಮಾಡ್ತೀವಂತ ಹೇಳೋದೇನ್ ಸಾರ್? ಮಾಡಿ. ಪರ್ಮಿಷನ್ ಕೇಳ್ಬೇಡಿ, ಪರ್ಮಿಷನ್ ಕೇಳ್ಬೇಡಿ. ನೀವು ನಾನೇ ಕೇಳ್ರಿ, ಪ್ರೂಫ್ ಸಮೇತ ನಮಗೆ ಸಿಕ್ಕರೆ ಮಾಡ್ತೀವಿ, ಇಲ್ಲದ್ರೆ ನಾವ್ ಯಾರ ಮೇಲೂ ಕೇಸ್ ಮಾಡೋದಿಲ್ಲ. ಮತ್ ನೀವ್ ಹೇಳ್ತಾ ಇದ್ದೀರಲ್ಲ, ಈಗ ನೀವೇ ಹೇಳಿದ್ರಿ ಏನಂತ ನಿಮ್ದು ಏನೇನ ಇದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿದ್ರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಪ್ರೂಫ್ ಇದ್ರೆ ಮಾತ್ರ ನಾವು ಪೊಲೀಸ್ ಏನಾಗ್ಲಿ ಕೇಸ್ ಮಾಡೋಕ್ಕಾಗೋದು. ಇಲ್ಲದೆ ನಾವ್ ಏನ್ ಹೇಳ ನಿಮಗೆ? ಸರಿ, ಏನೋ ಇದಾವೆ ಅಂತ ಹೇಳಿದ್ರಲ್ಲ, ಅದು ಏನಿದಾವೆ ಆಧಾರದ ಮೇಲೆ ಮಾಡಿ. ಹೇಳ್ಬೋದ್ರಿ, ನಾನು ಪ್ರೂಫ್ ಇಂದ ಏನು ಹೇಳಕ್ಕಾಗಲ್ಲ ನಿಮ್ಗೆ. ನಾನು ಮತ್ತೆ ಈಗ ಹೇಳಿದ್ರ ತಾನೆ ಪ್ರೂಫ್ ಇದೆ ಅಂತ ಹೇಳಿ. ಏನಂತ ಹೇಳಿದೆ? ನನ್ನ ಹತ್ರ ಇದೆ ಅಂತ ಮಾಡ್ತೀನಿ ಅಂತ ಹೇಳಿರೋದು ನಾನು. ನನ್ನ ಹತ್ರ ಇದಾವೆ, ನಾನು ಮಾಡಬಹುದು ಅಂದ್ರಿ, ಮಾಡ್ರಿ ಅಂತಂದೆ. ನನ್ ಮೇಲೆ ಹಾಕಿದಿರಲ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಮಾತ್ರ ಇದೆ ನನ್ನ ಹತ್ರ, ಬೇರೆ ಏನಿದೆ? ಸರ್, ಏನಿದೆ ಅದರ ಆಧಾರದ ಮೇಲೆ ಮಾಡಿ ಸರ್. ಆಯ್ತ್ರಿ ಚಂದ್ರು ಅವ್ರೆ, ಒಂದ್ ಹೇಳ್ತೀನಿ ನೋಡ್ರಿ, ನಾನು ಹೇಳಿ. ನನ್ಗೆ ಮಾಡಕ್ ಬೇರೆ ಕೆಲಸ ಸಾಕಷ್ಟು ಇರ್ತವೆ. ನನಗೂ ಅಷ್ಟೇ ಸರ್, ನನಗೂ ಅಷ್ಟೇ. ನಮ್ದು ವೈಯಕ್ತಿಕವಾಗಿ ನಮ್ಮ ಮೇಲೆ ಬಂದ್ರೆ ನಾವು ವೈಯಕ್ತಿಕವಾಗಿ ಅಲ್ಲ, ನಾನು ಮೂವ್ ಮಾಡ್ತೀನಿ, ಅದು ಸೆಕೆಂಡ್ರಿ ವಿಚಾರ. ನಾನು ವೈಯಕ್ತಿಕವಾಗಿ ಬಂದಿಲ್ಲ ನಿಮ್ ಮೇಲೆ. ನಿಮ್ಗೆ ನಮ್ಗೆ ಯಾವ್ದಾದ್ರು ವೈಯಕ್ತಿಕ ದ್ವೇಷ ಇದೆಯಾ? ಇಲ್ಲ. ನನ್ನ ಇಂಟೆನ್ಷನ್ ಹೇಳ, ಒಂಥರ ಸಮಸ್ಯೆ ಅಲ್ರಿ. ನಾನ್ ಹೇಳ್ತೀನಿ ಕೇಳಿ. ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡೋದು ನಿಲ್ಸಿ ಸರ್.
ಯಾರ ಮೇಲೆ ಮಾಡಿದೀವಿ ನಾವು? ನಿಮಗ್ ಗೊತ್ತಿದೆ, ನಿಮಗ್ ಗೊತ್ತಿದೆ, ನಾನು ಹೇಳೋದ್ ಬೇಡ. ಇದೊಂದು ವಿತೌಟ್ ಪ್ರೂಫ್ ನನಗೆ ಹೇಳಿದ್ರಲ್ಲ, ನಾವು ವಿತೌಟ್ ಪ್ರೂಫ್ ಮಾಡಲ್ಲ ಅಂತ ಮೊದ್ಲೇ ಹೇಳಿದೀನಿ. ನೀವು ವಿತೌಟ್ ಅವ್ರ ಇಲ್ಲಿಗೆ ಯಾರ ಮೇಲೆ ಮಾಡಿದೀವಿ, ಯಾವ ಮಾಡಿದೀವಿ ಹೇಳ್ಬೇಕ್ರಿ ನನಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಗೊತ್ತಿದ್ರೆ ಕೇಸ್ ಕೊಡ್ಸಿ ಅವ್ರಿಂದ ನನ್ನ ಮೇಲೆ. ನಾನು ಅದನ್ನೇ ಮಾಡ್ತಾ ಇರೋದು ಸರ್. ನಿಮ್ಮಿಂದ ನಿರೀಕ್ಷೆ ಇರೋದೇ ಅದು, ಬೇರೆ ಏನಿಲ್ಲ. ಏನಪ್ಪ ನನ್ನ ಮೇಲೆ ಏನ್ ತೊಂದ್ರೆ ಇದೆಯಲ್ಲ, ಯಾರಿಗ್ ತೊಂದ್ರೆ ಆಗಿದೆಯಲ್ಲ ಅವ್ರಿಗೆ ಕರೆದ್ಬಿಟ್ಟು ನನ್ನ ಮೇಲೆ ಕೇಸ್ ಕೊಡ್ಸಿ. ಆಯ್ತು ಬಿಡಿ, ಮಾಡೋಣ ಅದನ್ನ. ಕೇಸ್ ಕೊಡ್ಸಿ, ಅದನ್ನ ಬಿಟ್ಟು ಫೇಸ್ಬುಕ್ ಅಲ್ಲಿ ಯಾಕೆ ಹಾಕ್ತೀರಿ ನನ್ನ ಬಗ್ಗೆ? ಆಯ್ತು ಬಿಡಿ, ಅದನ್ನೇ ಮಾಡೋಣ ಸರ್. ನಾಳೆ ಯಾರಾದ್ರೂ ಹೋಗ್ತಿರ್ತಾರೆ, ನನ್ನ ಮಕ್ಕಳು ಸಣ್ಣವ್ರು ಇರ್ತಾರೆ, ಹೋಗ್ತಿರ್ತಾರೆ, ಏನಾದ್ರು ಅಂದ್ರೆ ನಮ್ಗೆ ಅವ್ರಿಗೆ ಅವಮಾನ ಅಲ್ರಿ ಸರ್. ತಂದೆ ತಾಯಿ ಹೋಗ್ತಾ ಇರ್ತಾರೆ. ನಿಮಗೆ ಫೇಸ್ಬುಕ್ ಅಲ್ಲಿ ಹೆಂಗ್ ಪಬ್ಲಿಷ್ ಮಾಡ್ತಿರೋದನ್ನ? ಮತ್ತೆ ನೀವು ಪ್ರೂಫ್ ಇದ್ರೆ ಮಾಡಿ, ಸ್ಯಾಂಕ್ಷನ್ ಮಾಡಿ, ಕೋರ್ಟ್ ಕಡೆ ಬಿಟ್ಟಾರೆ ಪೇಪರ್ ಅಲ್ಲೇ ಬರುತ್ತೆ, ನಿಮಗೆ ಕನೆಕ್ಷನ್ ಆಗಿದ್ದೀರಿ ಅಂತ ಬರುತ್ತೆ. ನಿಮ್ಗೆ ಏನಿದೆಲ್ಲ ಸರ್, ಅವಶ್ಯಕತೆ ಇಲ್ಲ. ನೀವೇ ಹಾಕಿದ್ರಿ ನನ್ನ ಹೆಸರು. ಮತ್ತೆ ನಿಮ್ಗೆ ಅಷ್ಟೇನಾ ಸರ್ ಫ್ಯಾಮಿಲಿ ಇರೋದು? ಯೋಚನೆ ಮಾಡಿ. ನಾನು ನಿಮ್ಮಲ್ಲಿ ಯಾವ ತರ ಚಂದ್ರಶೇಖರ್ ಅಂತ ಏನಾದ್ರು ಹೇಳಿನೇನ್ರಿ ನಿಮಗೆ? ಬೇಡ, ನನ್ ಮಾತು ಕೇಳಿ, ಒಂದ್ ನಿಮಿಷ ಕೇಳಿ. ನಿಮ್ಗೆ ಅಷ್ಟೇನಾ ಸರ್ ಫ್ಯಾಮಿಲಿ ಇರೋದು? ಹೌದು. ಬೇರೆಯವ್ರ ಫ್ಯಾಮಿಲಿಗಳಲ್ವಾ ಸರ್? ಏನ್ರಿ? ಬೇರೆಯವ್ರ ಫ್ಯಾಮಿಲಿಗಳಲ್ವಾ? ತೊಂದ್ರೆ ಆಗಿದ್ದೀರಿ? ಯಾರ ಫ್ಯಾಮಿಲಿ? ನಿಮ್ಮ ಏನಂತಾರ, ನಿಮ್ ಮನ್ಸಿಗೆ ನೀವೇ ಕೇಳ್ಕೊಳ್ಳಿ. ಹೌದ್ರಿ. ಬೇಡ ಸರ್, ಸ್ಟಾಪ್ ಮಾಡಿ ಸರ್, ಒಳ್ಳೇದಲ್ಲ. ಯಾವ ಅಮಾಯಕರಿಗೆ ನಮ್ಮಿಂದ ಏನ್ ತೊಂದ್ರೆ ಆಗಿದೆ ಹೇಳಿ ನೀವು. ಸರ್ ಬಿಡಿ ಸರ್, ಎಲ್ಲ ಯಾಕೆ ಆಲ್ರೆಡಿ ನಾನು ಈಗ ಪೋಕ್ಸೋ ಕೇಸಲ್ಲಿ, ರೇಪ್ ಕೇಸಲ್ಲಿ ಇರ್ತಾರೆ, ಅವ್ರನ್ನ ಕಾನೂನಾತ್ಮಕ ಜೇಸಿ ಕಳ್ಸೋದು ನಮ್ಮಿಂದ ಅವ್ರಿಗೆ ತೊಂದ್ರೆ ಆದಂಗ. ಹಾಗಾದ್ರೆ ಯಾರಿಗೆ? ಈಗ ಕಾನೂನಾತ್ಮಕವಾಗಿ ಯಾವ್ದೋ ಕೇಸಲ್ಲಿ ನಾವು ಸಿಕ್ಕಾಪಟ್ಟೆ ಕಸ್ಟಡಿ ಕೊಟ್ಟಿರ್ತೀವಿ, ತಗೊಂಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಅವ್ರಿಗೆ ನಾವು ತೊಂದ್ರೆ ಮಾಡ್ದಂಗೇನ್ರಿ? ಕಾನೂನು ಪ್ರಕ್ರಿಯೆ ಅದು. ಅದನ್ನ ಯಾರು ಕೇಳಿದಾರೆ ನಿಮಗೆ? ಮತ್ತೆ ನೀವು ನಿಮ್ಮಿಂದ ಎಷ್ಟೊಂದು ರೀತಿ ತೊಂದರೆ ಆಗಿದೆ ಅಂತೀರಲ್ಲ. ನಾನು ಅದನ್ನೇ ಹೇಳ್ತಿರೋದು. ನೀವ್ ಯಾವ್ದೋ ಪೋಸ್ಕೋದು ಅಥವಾ ಕಳ್ತನದ್ದು ಅಥವಾ ಮರ್ಡರ್ ಕೇಸು ಅಥವಾ ಏನಾದ್ರು ದರೋಡೆ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ವೇ? ನೀವಂದ್ರಿ ನಿಮ್ ಫ್ಯಾಮಿಲಿ ಬಿಟ್ಟು ಬೇರೆಯವ್ರ ಫ್ಯಾಮಿಲಿ ತೊಂದರೆ ಆಗಿದೆ ಅಂದ್ರೆ ಯಾರಿಗೆ ತೊಂದರೆ ಆಗಿದೆ ಹೇಳಿ? ಅಲ್ಲಲ್ಲ, ನಿಮ್ ಫ್ಯಾಮಿಲಿ ಬಿಟ್ಟು ಬೇರೆ ಫ್ಯಾಮಿಲಿ ತೊಂದರೆ ಆಗಿದೆ ಅಂತ ಹೇಳ್ತಿಲ್ಲ. ನೀವ್ ಹೆಂಗ ಫ್ಯಾಮಿಲಿ ಬಗ್ಗೆ ಗೌರವ ಘನತೆ ಬಗ್ಗೆ ಮಾತಾಡ್ತಿರಲ್ಲ, ಹಂಗೆ ಬೇರೆಯವ್ರ ಫ್ಯಾಮಿಲಿ ಅವ್ರ ಘನತೆ ಗೌರವ ಬಗ್ಗೆನೂ ಕೂಡ ಯೋಚನೆ ಮಾಡಿ ಸಾರ್ ಅಂತ ಇದ್ದೀನಿ. ಬಿಡಿ, ಗೊತ್ತಿದೆ ಅಲ್ವಾ? ಬಿಡಿ, ನಿಮಗ್ ಗೊತ್ತಾಗಿದ್ರೆ ಸಾಕು. ಆಯ್ತು ಬಿಡಿ, ಹೋಗ್ಲಿ. ಗೊತ್ತಿರೋದಕ್ಕೆ ನಾನು ನಿಮ್ಗೆ ಹೇಳೋದು ಚಂದ್ರು, ನೋಡಿ ಚಂದ್ರು, ನಾವು ಎಷ್ಟೇ ಕಲ್ತಿದ್ರು ಕಲಿಯೋದಿರುತ್ತೆ ಯಾರಿಂದಾಗ್ಲಿ. ಸರ್ ಇಲ್ಲ ಸರ್, ಈ ಕಾನೂನು ನಿಮಗೆ ಗೊತ್ತಿಲ್ಲ, ಇದು ಹಿಂಗಿಲ್ಲ ನೋಡ್ರಿ, ಹಿಂಗಿರ್ಬೋದು, ಹೊಸದಾಗಿ ಕಾನೂನು ಅಪ್ಡೇಟ್ ಆಗಿದೆ, ಹೊಸದೇನಾದ್ರು ಹೇಳೋದಿದ್ರೆ ಹೇಳಿ, ಹೇಳ್ಕೊತೀವಿ. ಒಂದು ಪಾಸಿಟಿವ್ ಬಾಂಡಿಂಗ್ ಇದ್ರೆ ನಾವು ಯಾವ್ದಕ್ಕೂ ಅಡ್ಡಿ ಕೊಡ್ಸಲ್ಲ ಯಾರಿಗೂ. ನಾನು ಅದನ್ನೇ ಹೇಳ್ತಿರೋದು. ಈಗ ಅವ್ನು ಇವತ್ತಿನ ದಿನ ನಮ್ಮಲ್ಲಿ ಕೇಸ್ ಆಗಿದ್ರೆ ನೆಕ್ಸ್ಟ್ ಡೇ ಅವನೇ ಪೊಲೀಸ್ ಸ್ಟೇಷನ್ ಆಗ್ತಾನೆ ಸರ್, ಅವಾಗೇನೋ ಕಾನೂನು ಗೊತ್ತಿಲ್ಲ ಸರ್, ಹಿಂಗ್ ತಪ್ಪು ಮಾಡ್ಬಿಟ್ಟಿದೆ, ಈಗ ನಿಮ್ ಇದ್ದು ಕಲ್ತು ನಮ್ ಜೊತೆಗಿದ್ದು ನಮಗೆ ಮಾಹಿತಿ ಕೊಟ್ಕೊಂತ, ನಮ್ ಜೊತೆಗೆ ಇದ್ಕೊಂತ, ನಮ್ಗೇನಾದ್ರು ಹೆಲ್ಪ್ ಮಾಡ್ಕೊಂತ ಅಷ್ಟು ಜನ ನನಗೆ ಫ್ರೆಂಡ್ಸ್ ಇದಾರೆ. ನಾನು ಹೇಳೋದೇನಂದ್ರೆ ನಿಮ್ಗೆ, ನೀವು ಆ ರೀತಿ ನಮಗೂ ಹೇಳ್ರಿ ಸರ್, ಗೊತ್ತಿಲ್ಲ ಸರ್, ಹಿಂಗ್ ಪಾಸಿಟಿವ್ ಹೇಳ್ರಿ. ನಾವು ಪಾಸಿಟಿವ್ ಯಾವಾಗ್ಲೂ ಓಪನ್ ಫಾರ್ ಡಿಸ್ಕಷನ್, ಓಪನ್ ಫಾರ್ ಅಕ್ಸೆಪ್ಟೆನ್ಸ್, ಏನ್ ಹೇಳಿದ್ರು ನಾವು ತಗೋತೀವ್ರಿ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ನಮ್ಗೆ ಟಾರ್ಗೆಟ್ ಮಾಡಿದ್ರೆ ನಮಗೆ ಮನುಷ್ಯರಲ್ರಿ, ನಾವು ಮನುಷ್ಯರಲ್ವಾ? ಸರಿ, ನನಗೂ ನಿಮ್ಗೂ ವೈಯಕ್ತಿಕ ಏನಿದೆ ಹೇಳಿ? ಹೌದ್ರಿ, ಏನೂ ಇಲ್ಲ. ಯಾಕೆ ಆದ್ರೂ ಯಾಕೆ ಹಾಕ್ತಾ ಇದ್ದೀನಿ ನಾನು? ಯಾಕೆ ಹಾಕ್ತಾ ಇದ್ದೀನಿ? ಇದು ಒಂದೆರಡಲ್ಲ, 2-3 ಪ್ರಕರಣಗಳು ಆತರ ರಿಪೀಟ್ ಆಗಿದಾವೆ ಲೋಕಲ್ ಅಲ್ಲಿ. ನಾವು ಒಂದು ನಾನು ಸೋಷಿಯಲ್ ವರ್ಕರ್, ಆಮೇಲೆ ಸಾಮಾಜಿಕ ಹಿತದೃಷ್ಟಿಯಿಂದ ಕೇಳಿ ಸರ್, ಒಂದ್ ನಿಮಿಷ ನೀವು ಕೇಳಿ ಸರ್, ಒಂದ್ ನಿಮಿಷ ನಿಮ್ದು ಕೇಳಿಸ್ಕೊಂಡಿ, ನಾನು ಕೇಳಿಸ್ಕೊಳ್ಳಿ. ನಾನೊಬ್ಬ ಸೋಷಿಯಲ್ ವರ್ಕರ್. ಸಮಾಜದಲ್ಲಿ ಎಲ್ಲೇ ಏನೇ ನಡೆದ್ರು ಅದ್ರ ಬಗ್ಗೆ ನಾನು ಧ್ವನಿ ಎತ್ತೀನಿ. ಇದು ಇವಾಗಲ್ಲ, 2002 ದಿಂದ ನಾನು ಮಾಡ್ಕೊಂತ ಬಂದಿದ್ದೀನಿ. ನಾನು ವೈಯಕ್ತಿಕವಾಗಿ ನಿಮ್ಮ ಪರ್ಸನಲ್, ನಿಮ್ದು ಜಾಬ್ ಇದರಲ್ಲಿ, ನಿಮ್ಮ ಪೊಲೀಸ್ ಕರ್ತವ್ಯದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ಈವರೆಗೂ ನಾನು ಆಗಿಲ್ಲ. ಯಾವ ಪೊಲೀಸರನ್ನು ನನ್ನ ಬಗ್ಗೆ ನೀವು ತಿಳ್ಕೊಳ್ಬಹುದು. ಪೊಲೀಸ್ಗೆ ನಾವು ಆಂಟಿ ಇಲ್ಲ. ನಿಮ್ಮಲ್ಲಿ ಒಂದಿಷ್ಟು ಏನ್ ಚೇಂಜಸ್ ಇದೆ ಅದನ್ನ ನಾವು ಬಯಸ್ಲಿಕ್ಕೆ ಇಷ್ಟಪಡ್ತೀವಿ. ಜನಸ್ನೇಹಿ ಸ್ಟೇಷನ್ ಆಗ್ಬೇಕು, ಅದು ನಮ್ಮ ಆಸೆ ಅಷ್ಟೇ. ಜನಸ್ನೇಹಿ ಅಂದ್ರೆ ಯಾರೇ ಸ್ಟೇಷನ್ಗೆ ಬಂದ್ರೆ ಅವರಿಗೆ ಗೌರವ ರೀತಿಯಿಂದ ನೀವು ನಡ್ಕೊಳ್ಳಿ, ಅವ್ರನ್ನ ನೋಡ್ಕೊಳ್ಳಿ, ಅವ್ರದ್ದು ಏನೇ ಕೇಸ್ ಇದ್ರೂ ಅದನ್ನು ಸಾಲ್ವ್ ಮಾಡಿ ಅಂತಾನೆ ಕೇಳ್ಕೊಳ್ಳೋದು. ಆಮೇಲೆ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಹಿಂಗ್ ನಡ್ಕೊಳ್ಬೇಡಿ ಅಂತ ನಾವು ಹೇಳಕ್ ಬರಲ್ಲ, ಅದನ್ನ ನಾವು ಹೇಳೋದಿಲ್ಲ ಕೂಡ. ಅರ್ಥ ಆಯ್ತಾ ಸರ್? ಸೊ ನನ್ನ ಇಂಟೆನ್ಷನ್ ಏನಪ್ಪಾ, 1-2-3 ಪ್ರಕರಣಗಳು ಈ ರೀತಿ ಆಗಿದಾವೆ. ಯಾವ್ದೆಲ್ಲ ಆಗಿದಾವೆ ಅದನ್ನ ನಾನು ಮೌಖಿಕವಾಗಿ ಹೇಳಿದ ನಂತರ ಅದನ್ನ ನೀವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದಿರ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಈಗಲೂ ಹೇಳ್ತಾ ಇದ್ದೀನಿ, ಈಗಲೂ ಒಂದು ಏನಿದೆ, ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನ ತಿದ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನಮ್ ಇಂಟೆನ್ಷನ್ ನಿಮ್ಮಿಂದಾಗ್ಲಿ ಯಾರಿಂದಾಗ್ಲಿ ನಮ್ ನಿರೀಕ್ಷೆ ಇರೋದೇ ಅಷ್ಟು. ನೀವ್ ಹೇಳೋದು ಅರ್ಥ ಆಯ್ತು ನನಗೆ. ಈಗ ನೀವು ಇಷ್ಟೊತ್ತು ಹೇಳಿದ್ರಲ್ಲ, ನಿಮ್ದೆಲ್ಲದನ್ನು ಕರೆಕ್ಟ್ ಇದೆ. ನಾ ಒಂದ್ ಹೇಳ್ತೀನಿ ಕೇಳಿ,
ನಾನು ನಿಮ್ಗೆ ಒಂದ್ ಹೇಳಿದೆ ಅವತ್ತು ನೀವು ಡಿ ಸಿ ಮೇಡಮ್ ಕೊಟ್ಟಾಗೂ ನಾನು ಅದಕ್ಕೆ ನಿಮ್ಗೆ ಏನು ಮಾತಾಡ್ತಿಲ್ಲ, ನಾನು ಏನು ಅಂದಿಲ್ಲ. ಯಾಕಂದ್ರೆ ಎಲ್ಲರದು ಹಕ್ಕು ಕಾನೂನು ನಮ್ ಸುಪೀರಿಯರ್ ಆಗ್ತಾರೆ, ಡಿ ಸಿ ಮೇಡಮ್ ನಮ್ ಸುಪೀರಿಯರ್, ಎಸ್ ಪಿ ಮೇಡಮ್ ಸುಪೀರಿಯರ್, ಕೊಡಿ. ನಮ್ಮ ಮೇಲೆ ಏನಾದ್ರು ತೊಂದರೆ ಇದ್ರೆ ಮೇಲೆ ಕೊಡೋ ಸಹಜ ಕೊಡಿ. ಒಂದು ಅದಕ್ಕೆ ನಾನು ಏನು ಅಬ್ಜೆಕ್ಷನ್ ಮಾಡಿಲ್ಲ. ಎರಡನೇದು, ನನ್ನಿಂದ ಯಾರಿಗಾರು ತೊಂದರೆ ಆಗಿದ್ರೆ ನೀವು ಕರ್ಕೊಂಡು ಲೀಗಲ್ ಆಗಿ ಮೂವ್ ಮಾಡಿ ಅಂತ ನಾನು ಹೇಳಿದೆ. ಎರಡನೇದು, ಇನ್ನೂ ಒಂದು, ನೀವೇನು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ, ಚೇಂಜಸ್ ಮಾಡೋಣ. ಓಕೆ, ಸ್ಟೇಷನ್ ಜನ ಯಾರು ಬಂದು ಕರೆಕ್ಟ್ ಆಗಿ ಅಟೆಂಡ್ ಮಾಡಲಿ, ನಮ್ ಸಿಬ್ಬಂದಿಗೆ ಹೇಳೋಣ, ನಾವು ತಿಳ್ಕೊಳ್ಳೋಣ, ಎಲ್ರಿಗೂ ಹೇಳೋಣ, ಅದು ಸೆಕೆಂಡ್ರಿ. ಅದನ್ನ ಅಕ್ಸೆಪ್ಟ್ ಮಾಡೋಣ. ಬಟ್ ಇನ್ನೂ ಒಂದ್ ಏನಿದೆಯಲ್ಲ, ನನಗೆ ಬೇಜಾರಾಗಿದೆ ಅಂದ್ರೆ ಇಷ್ಟು ದಿನ ನಾನು ನಿಮ್ಗೆ ಏನು ಅಂದಿದ್ದಿಲ್ಲ. ನಾನು ವಾಲಂಟರಿಲಿ ಬೇಕು ಅಂತ ರಿಕ್ವೆಸ್ಟ್ ಕೊಟ್ಟು ನಾನು ಕೆಲಸ ಹೆವಿ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ನೀವು ಅದನ್ನ ಪೋಸ್ಟ್ ಮಾಡ್ತೀರಲ್ಲ, ಅದು ನನಗೆ ಯಾಕೋ ಬಹಳ ಬೇಜಾರಾಯ್ತು. ಮಾಡಬಾರ್ದಾಗಿತ್ತು. ಹೌದಾ? ಅದನ್ನ ಮಾಡಿದ್ರೆ ನಾನು ಅದು ಕ್ವಶನ್ ಮಾಡ್ಲಿಲ್ಲ, ಸುಮ್ಮನೆ ಇದ್ದೆ ಒಂದಿನ. ನೆಕ್ಸ್ಟ್ ಡೇ ಆರ್ಡರ್ ಕ್ಯಾನ್ಸಲ್ ಆಗಿದೆ ನಿಮ್ಗೆ ಗೊತ್ತಿದ್ರು ಮತ್ತೆ ನೆಕ್ಸ್ಟ್ ಡೇ ನಾನು ಬೈ ನೇಮ್ ನನಗೆ ಹಾಕಿದ್ರಲ್ಲ, ಗೊತ್ತಿಲ್ಲ ನೀವು ಕ್ಯಾನ್ಸಲ್ ಆಗಿರೋದು ನಿಮ್ಗೆ ಬೈ ನೇಮ್ ಹಾಕಿದ್ರಲ್ಲ, ನನಗೆ ಅದು ಬೇರೆ ಯಾರು ಹಾಕಿಲ್ಲ, ಯಾರೋ ಗೊತ್ತಿರೋ ನನಗೆ ಶೇರ್ ಮಾಡಿದ್ರು. ನಿಮ್ ನೇಮ್ ಹಾಕ್ಯಾರ ನೋಡಿ ಹಿಂಗ ಅಂತ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಯಾಕಪ್ಪ ನನ್ನ ಅದಕ್ಕೆ ನಾನು ಅವಾಗ ಲಾಯರ್ ತಂದು ಸಿಕ್ಕರ್ ಸರ್ ಹೇಳಿ ಸರ್ ನಮ್ಮ ಪರ್ಮಿಷನ್ ಕೇಳಲೇಬೇಕು ಸುಪೀರಿಯರ್. ಆ ಪೋಸ್ಟ್ ಅಲ್ಲಿ ಕೆಳಗಡೆ ನೀವು ಒಂದು ಲೈನ್ ನೋಡಿಲ್ಲ ಅನ್ಕೊಳ್ತೀನಿ. ಏನಂತ? ಆ ಲೈನ್ ನೋಡ್ಕೊಳ್ಳಿ ನೀವು. ಏನಂತ ಇದೆ? ನೀವು ನೋಡಿ, ನಿಮ್ಗೆ ಗೊತ್ತಿದೆಲ್ಲ, ನೀವೆಲ್ಲ ತಗೊಂಡಿದ್ದೀರಾ, ಅದ್ರಲ್ಲಿ ಚೆನ್ನಾಗಿದೆ. ನೋಡಿ ಆ ಲೈನ್ ಅಲ್ಲಿ ಕೆಳಗಡೆ ನೋಡಿ. ಇದು ಆರೋಪ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂಬುದು ನಮ್ಮ ಆಗ್ರಹ. ಇದೆಯಲ್ಲ ಇದೆಯಲ್ಲ, ಹೌದಾ? ಅದ್ರದ್ದು ನಾನ್ ನೇಮ್ ಹಾಕ್ಬಾರ್ದ್ರಿ. ಬೈ ನೇಮ್ ಆಯ್ತು, ನೀವು ಜನ ಯಾರು ನೋಡ್ತಾರೆ? ದೊಡ್ಡ ಬೇಲ್ ನೇಮ್ ಹಾಕಿ ಕೆಳಗೊಂದ್ ಸಣ್ಣ ಲೈನ್ ಹಾಕಿ ನಾನೇ ನೋಡಿಲ್ಲ ಅದನ್ನ. ಪಬ್ಲಿಕ್ ಯಾರ್ರಿ ನೋಡ್ತಾರೆ ಅದನ್ನ? ಸರಿ, ಅದಾಯ್ತಲ್ಲ, ನಿಮ್ಮ ಅಡ್ವೊಕೇಟಿಗೆ ತೋರಿಸಿ, ಅವಾಗ ಹೇಳ್ತಾರೆ ಏನಂತ. ಹೌದ್ರಿ, ಅದ್ರಲ್ಲಿ ಇದೆ, ನೀವು ಹೇಳ್ತಿರಲ್ಲ ಪಬ್ಲಿಕ್ ಅಲ್ಲಿ ಅದನ್ನ ಹಾಕಿದ್ದು ಡಿಫಾಮೇಶನ್ ಅಲ್ಲ, ಬಂದ್ ನಮ್ಮ ಇಲಾಖೆ ಕೊಡಿಯಲ್ಲ ಕಂಪ್ಲೇಂಟ್. ಸರಿ, ಅದನ್ನೇ ಹೇಳ್ತಿರೋದು ನಾನು. ಈಗ ನಾವು ಅಲ್ಲಿ ಬರೀ ಕೇವಲ ಅಲ್ಲಿ ಬಂದದಕ್ಕೆ ನೀವು ಈ ರೀತಿ ಆಡ್ಬಿಟ್ರಿ. ಹೆಂಗ್ ಬರ್ಬೇಕು ಈಗ ಪರ್ಮಿಷನ್ ಕೇಳಕ್ ನಿಮ್ ಹತ್ರ, ಅಥವಾ ಏನನ್ನ ಕೇಳಕ್ ಹೆಂಗ್ ಬರ್ಬೇಕು ನಿಮ್ ಹತ್ರ? ಹೌದು, ಹೆಲ್ಮೆಟ್ ಹಾಕೊಂಡು ಕ್ಲೀನ್ ಆಗಿ ಬರ್ರಿ. ಹೆಲ್ಮೆಟ್ ಹಾಕೊಂಡು ಸರಿ, ನಾನ್ ನಡ್ಕೊಂಡ್ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಏನು? ನಾನ್ ಬೈಕೆ ತಗೊಂಡ್ ಬರ್ಬೇಕಾ? ಹೆಲ್ಮೆಟ್ ವಿಚಾರ ಏನಕ್ಕೆ ಬರುತ್ತೆ ಇಲ್ಲಿ? ನೀವು ಯಾತ್ರ ಪರ್ಮಿಷನ್ ತಗೊಂಡ್ ಬರ್ಬೇಕು? ಆಯ್ತು ಸರ್, IMV ಹಾಕಿ ನನಗೆ ಪರ್ಮಿಷನ್ ಕೊಡಿ ಅಂತ ಕೊಡ್ಬೇಕಾಗಿತ್ತು. ನಮ್ಗೆ ಏನಂತ ಕೊಡ್ಬೇಕಾಯ್ತು, ಡಿಸ್ಪ್ಯೂಟ್ ಆಗಿ ಕೊಡ್ತಿದ್ವಿ. ಏನಂತ? ನೀವು IMV ಕೇಸ್ ಹಾಕಿ ಸರ್, ನನಗೆ ಗಾಡಿಯಲ್ಲಿ ಬಂದಿದ್ರೆ, ಗಾಡಿಯಲ್ಲಿ ಬಂದಿಲ್ಲ, ನಡ್ಕೊಂಡ್ ಬಂದಿನಿ, ನನಗೆ ಫಸ್ಟ್ ಪರ್ಮಿಷನ್ ಕೊಡಿ ಅಂತ ಕೊಡ್ಬೇಕಾಗಿತ್ತು ನಮ್ಗೆ. ಹಂಗಲ್ಲ ಸರ್, ನೀವು ಅದೇ ಅಲ್ಲೇ ಪ್ರಾಬ್ಲಮ್ ಆಗೋದೀಗ. ನೀವ್ ಏನಾಗತ್ತೆ ಗೊತ್ತಾ, ಹೇಳಿ, ನಾನು ಯಾವ್ದ್ರಲ್ಲಿ ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ, ನೀವು ಏಕಾಏಕಿ ಬಂದು ಏನಿನ ಮೇಲೆ ಈಗ ನೀವು ಪ್ರೊಟೆಸ್ಟ್ ಪರ್ಮಿಷನ್ ಬಂದಿದ್ದು ಅಲ್ವಾ? ಅದ್ರದ್ದು ವಿಚಾರ, ಅದಕ್ಕೆ ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿತ್ತು. ಪರ್ಮಿಷನ್ಗೆ ಕೊಡ್ಲಿಲ್ಲವಲ್ಲ. ಬಂದು ಮಾತಾಡಿ ಆಚೆ ಬಂದ್ಮೇಲಲ್ಲ ನಾನು ಕೇಳಿದ್ದೀನಿ, ಎದ್ರಲ್ಲಿ ಬಂದಿರಿ ತೋರಿಸಿ ಗಾಡಿ ಅಂತ. ಯಾಕೆ ಒಳಗಡೆ ಇದ್ದಂಗನೆ ಎದ್ದು ಹೊರಗಡೆ ಬರ್ರಿ ನೀವು ಅಂತ ಹೇಳಿದ್ರಿ? ಯಾಕೆ ಹಂಗ ಈ ಉಲ್ಟಾ ಸೀದಾ ಬೇಡ ಸರ್. ಉಲ್ಟಾ ಸೀದಾ ಅಲ್ರಿ, ನೀವು ಹೊಳಗೆ ಬಂದಿದ್ರಲ್ಲ ಸರ್, ಇದು ಪರ್ಮಿಷನ್ ಕೊಡಿ, ನೀವು ಆಮೇಲೆ ಕೇಸಾರ್ ಹಾಕಿ ನನ್ ಗಾಡಿಯಲ್ಲಿ ಬಂದ್ರೆ ಅದೇನ್ ನೋಡ್ಕೇಳ್ರಿ, ಫಸ್ಟ್ ನನಗೆ ಇದು ಪ್ರೊಟೆಸ್ಟ್ ಪರ್ಮಿಷನ್ ಕೊಡಿ ಅಂತ ಕೇಳ್ಬೇಕಾಗಿತ್ತು. ಯಾರಿಗೆ? ಸ್ಟೇಷನ್ ಅಲ್ಲಿ ಇನ್ನರಿಗೆ ಸಿಪಿ ಅವ್ರ ಹತ್ರನೇ ಮಾತಾಡ್ತಿದ್ನಲ್ಲ, ಒಳಗಡೆ ಮಾತಾಡ್ತಿದ್ದಂಗನೆ ಚೇಂಬರ್ ಅಲ್ಲೇ ಬಂದು ನೀವು ಎದ್ದು ಹೊರಗಡೆ ಬಾ ಅಂತ ಕರಿತೀರಿ. ಏನ್ರಿ ನಿಮ್ದು ಎಲ್ಲ ನೀವು ಮಾತಾಡಿದ್ದೆ ನಡೆಯತ್ತ ನೋಡಿ. ತೋರಿಸ್ಬರ್ರಿ ಅಂತ ಹೇಳಿದೆ ನಾನು. ನೀವು ಏನು ಕೆಡ್ದ ಬೈದಿಲ್ಲ, ನಿಮ್ಗೇನ್ ಕೆಡ್ದ ಬೈದಿಲ್ಲ. ಸರಿ, ಗಾಡಿ ತೋರ್ಸ್ಬರ್ರಿ ಅಂತಂದು ಹೆಂಗ್ ಸರ್ ಹೇಳ್ತೀರಿ ನೀವು? ನಾನು ಯಾವ್ದ್ರಲ್ಲಿ ಬಂದಿನಂತಾನೆ ಗೊತ್ತಿಲ್ಲ ನಿಮ್ಗೆ. ನೀವು ಗಾಡಿಯಲ್ಲಿ ಬಂದಂಗೆನೆ, ಗಾಡಿಯಲ್ಲಿ ಇದ್ದಂಗೆನೆ ಗಾಡಿ ನಿಲ್ಸಿ ಅಲ್ಲಿ ಹಾಕ್ಬೇಕು ಕೇಸ್ ನೀವು. ಓಕೆ, ಆಯ್ತು. ಈಗ ನಾನು ಗಾಡಿ ಎಲ್ಲೋ ಒಂದ್ ಕಡೆ ನಿಲ್ಸಿ ನಾನು ಓಡಾಡ್ತಿರ್ತೀನಿ ರಸ್ತೆಯಲ್ಲಿ, ನಿಂದು ಗಾಡಿ ಎಲ್ಲೈತಿ ಬಾ ತೋರ್ಸು, ನಿಂದ ನನ್ನ ಕೇಸ್ ಹಾಕ್ತೀನಿ ಅಂತ ಕರ್ಕೊಂಡ್ ಹೋಗ್ತೀರಾ? ಹೌದು, ಹಂಗಾರೆ ನಿಮ್ಗೆ ಹೇಳದಿಕ್ಕ ಹಾಕು, ನಾನು ನೆಕ್ಸ್ಟ್ ಹೇಳ್ರಿ, ನೀವ್ ಹೇಳ್ರಿ ಹಾಕ್ತೀನಿ ಅಂದ್ರೆ ಹಾಕ್ತೀನಿ ನಾನು. ಏನಂತ ನೀವ್ ಹೇಳಿ, ಆಯ್ತು ಸರ್ ಹಂಗಾರೆ ಹಾಕಿ ಅಂದ್ರೆ ನಾನು ಹಾಕ್ತೀನಿ. ನಾನ್ ಹೆಂಗ್ ಹೇಳಕ್ಕಾಗತ್ತೆ ಸರ್? ಕೇಸ್ ಹಾಕ್ರಿ ಅಂತ ಯಾರು? ನೀವು ಕರೆಕ್ಟ್ ಹೇಳಿ, ಹಾಕ್ತಿದ್ದ ನಾನು. ಅಲ್ಲ, ಹಾಕ್ಬೇಡ ಅಂತ ಹೇಳಿದ್ರ, ಜಸ್ಟ್ ಹೊರ ಬಂದು. ಈಗ ಸಿಪಿ ಸರ್ ಹೇಳಿಲ್ಲ ಅಂದ್ರೆ ಹಾಕ್ಬಿಡ್ತಿದ್ರಾ? ಹೆಂಗ್ ಹಾಕ್ತಿವಿ? ಹೆಲ್ಮೆಟ್ ಇಲ್ಲಿ ಸಾಧಾರಣ ಸಾಕಷ್ಟು ಜನಕ್ಕೆ ಹಾಕ್ತಿವ್ರಿ. ಅಲ್ಲ ಕಣ್ರಿ, ಈಗ ನಂದು ಗಾಡಿ, ಈಗ ಬೈಕ್ ನನ್ ಬೂದ್ನೂರಲ್ಲೇ ಐತೆ. ಓಕೆ, ನಾನು ಅಲ್ಲಿ ಹಡಗ್ಲೆ ಓಡಾಡ್ತಾ ಇದ್ದೀನಿ. ನಿನ್ ಬೈಕ್ ಎಲ್ಲ ತೋರ್ಸುವ, ನಾನು ಕೇಸ್ ಹಾಕ್ಬೇಕಂತ ಹಾಕ್ತೀರಾ? ಅಲ್ಲಿದ್ರೆ ಸರ್, ಅಲ್ಲೇ ಐತಂದ್ರೆ ಹೆಂಗ್ ಹಾಕ್ತೀವಿ? ನೀವು ಅದನ್ನ ಹೇಳ್ಬೇಕು. ಅಲ್ಲೇ ಐತಂತ ನಾನು ಯಾಕೆ ಹೇಳಿ? ಬೈಕ್ ಅಲ್ಲಿ ಬರ್ತಿದ್ರೆ ಸರ್, ನಡ್ಕೊಂಡ್ ಬಂದಿನಿ ಅಂದ್ರೆ ಆಯ್ತು ಬಿಡ್ರಿ ಬಿಟ್ಟು ನಾವು. ರೂಲ್ಸ್ ತುಂಬಾ ರೂಲ್ಸ್ ಇದೆ. ಆಮೇಲೆ ತುಂಬಾ ಸ್ಮಾರ್ಟ್ ಆಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಈ ವಿಚಾರ. ತುಂಬಾ ಸ್ಮಾರ್ಟ್, ಇದು ತುಂಬಾ ಸ್ಮಾರ್ಟ್ ಆಗಿ ಜಾರ್ಕೊಳ್ತಾ ಇದ್ದೀರಾ. ಇಲ್ಲಿ ಬೈಕ್ ಅಲ್ಲಿ ಬಂದು ಒಂದ್ ನಿಮಿಷ, ಬೈಕ್ ಅಲ್ಲಿ ಕಾನೂನು ಏನಿದೆ ಅದನ್ನ ಹೇಳ್ತಿದ್ದೀನಲ್ಲ ಸರ್. ಕಾನೂನು ಇರೋದು, ನಾನು ಬೈಕ್ ಅಲ್ಲಿ ಇದ್ದಾಗ ಬೈಕ್ ರೈಡ್ ಮಾಡ್ಕೊಂಡು ಬರ್ತಿದ್ರೆ ವಿತೌಟ್ ಹೆಲ್ಮೆಟ್, ಬೈಕ್ ರೈಡ್ ಮಾಡ್ಕೊಂಡು ಬರ್ತಿದ್ರೆ ನೀವು ನಿಲ್ಸಿ ವಿತೌಟ್ ಹೆಲ್ಮೆಟ್
ಅಬ್ಸರ್ವ್ ಮಾಡ್ತೀವಿ ನಾವು, ಅಬ್ಸರ್ವ್ ಮಾಡಂಗಿಲ್ಲ ನಿಮ್ನ ಹೇಳಿ. ಸರಿ, ನನ್ನ ಅಬ್ಸರ್ವ್ ಮಾಡೋದು ನಾನು ಎಷ್ಟೋ ತರ ಆಗ್ಲಿ ನೀವು ವೇಟ್ ಮಾಡಿ ಅಂತ ಅಬ್ಸರ್ವ್ ಮಾಡಿ ಅಂತ ಹೇಳಿದೆ. ನೀವು ಅಬ್ಸರ್ವ್ ಮಾಡೋದು ಏನಿದೆಯಲ್ಲ ಮಾಡಿ, ತಪ್ಪೇನಿಲ್ಲ. ನಮ್ದೇನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ರೆ ಅದನ್ನ ನೀವು ರೈಡ್ ಮಾಡಿ, ಕಂಪ್ಲೇಂಟ್ ಮಾಡಿ, FIR ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಾನು ಎಲ್ಲಿ ಓಡಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತೀರಾ ಮಾಡಿ, ನೋ ಪ್ರಾಬ್ಲಮ್. ನಾವು ಇಲ್ಲಿಗಲ್ ಮಾಡ್ತಿದ್ರೆ ನಮ್ಗೆ ಟೆನ್ಷನ್ ಇರುತ್ತೆ, ನಮ್ಗೆ ಏನ್ ತೊಂದ್ರೆ ಇಲ್ಲ, ನಾವು ಲೀಗಲ್ ಆಗಿ ಇರೋರು. ರೈಟ್. ಒಂದು ನಾನ್ ನಿಮ್ ಹತ್ರ ಎಷ್ಟೋ ಧೈರ್ಯ ಮಾತಾಡ್ತೀನಿ ಅಂದ್ರೆ ನನಗೂ ಅದೇ ಧೈರ್ಯ, ನಾವು ಯಾವ್ದು ಇಲ್ಲಿಗಲ್ ಮಾಡಲ್ಲ. ಸರಿ, ಅದು ನನಗೆ ಗೊತ್ತಿದೆ. ಹಾಕಿದ್ರಿ ನೋಡ್ರಿ ಚಂದ್ರವ್ರೆ, ನಾವು ಭ್ರಷ್ಟ ಅಂತ ಹಾಕಿದ್ರಲ್ಲ, ನನಗೆ ಅದಕ್ಕೆ ಬಹಳ ಬೇಜಾರಾಯ್ತು. ಹೆಂಗ್ ಹಾಕಿದ್ರಿ ಫೇಸ್ಬುಕ್? ನೀವು ಪೋಸ್ಟ್ ನ ಸರಿಯಾಗಿ ನೋಡ್ಕೊಳ್ಳಿ ಸರ್. ಅದೇ ನೀವು ಪೋಸ್ಟ್ ನ ಪೂರ್ತಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ನೀವು ನನ್ನ ಹೆಸರು ಹಾಕಿಬಿಟ್ಟು ನಾನು ನಿಮ್ಮ ಹೆಂಗ್ ಬೇಕಾದ್ರೆ ಹಾಕಿ ಕೆಳಗ ಸೂಚನೆ ಇವ್ರ ಮೇಲೆ ಇನ್ನೂ ಪ್ರಕರಣ ದಾಖಲಿಸೋದು ಬಾಕಿ ಇರೋದ್ರೆ ಬಿಡ್ತೀರಾ ನನ್ನ? ನೀವು ಹಾಕಿ ಅಲ್ಲ, ಅದೇನ್ ಹಾಕ್ತೀರಾ ಹಾಕಿ. ಅದೇ ನಾ ಹಾಕಿದ್ರೆ ನೀವು ಬಿಡ್ತೀರಾ? ಸರಿ, ನೀವು ಬಿಡ್ತೀರಾ ಅಂತಲ್ಲ, ಅದು ಕಾನೂನಾತ್ಮಕವಾಗಿ ನೀವ್ ಏನ್ ಮಾಡ್ಬೇಕು ಅದನ್ನ ಮಾಡಿ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಆಯ್ತು, ಹಂಗಾರೆ ಕಾನೂನಾತ್ಮಕ ಮಾಡೋಣ ಅಂತ ಹೇಳ್ತೀರಿ. ಎಲ್ಲದೂ ಕಾನೂನಾತ್ಮಕ ನಡಿಬೇಕಂಗಾರೆ ಇನ್ಮೇಲೆ. ಮತ್ತೆ ಎಲ್ಲದೂ ನಡಿಬೇಕು ಸರ್, ಪ್ರಜಾಪ್ರಭುತ್ವದಲ್ಲಿ ಇದೀವಿ. ನಾನು ಕಾನೂನಾತ್ಮಕ ನಡ್ಸಕ್ ರೆಡಿ ಇದೀನಿ ನಾಳೆಯಿಂದ. ನೀವು ರೆಡಿ ಇದೀರಾ? ನಾನ್ ರೆಡಿ ಇದೀನಿ ಸರ್. ಆಯ್ತು ರೀ ಚಂದ್ರ, ನೀವು ಮಾಡಿ, ನೀವು ಹೇಳ್ತಿ, ನಾನು ಕಾನೂನಾತ್ಮಕ ಮಾಡ್ತೀನಿ. ಓಕೆ. ನಾನು ಇಷ್ಟೆಲ್ಲ ಹೇಳ್ತಾ ಇದೀನಿ, ಮತ್ತೆ ನೀವು ಅದನ್ನ ಮತ್ತೆ ನೀವೇ ಮಾತಾಡ್ತಾ ಇದ್ರಿ, ನೀವೇ ಎಲ್ಲ ಹೇಳಿ ಮತ್ತೆ ನೀವು ಮಾಡ್ತೀರಾ ಮಾಡಿ ಅಂತಂದ್ರೆ ಕಾನೂನಿಗೆ ಅಲ್ಲ ಸರ್. ನಾವೇನು ಅನ್ಎಜುಕೇಟೆಡ್ ಸರ್ ನಾವು, ನನ್ಗೆ ಗೊತ್ತಿಲ್ವಾ? ಮತ್ತೆ ಏನ್ ಸರ್ ಮಾತಾಡ್ತೀರಾ ನೀವು? ನೀವೇನ್ರಿ ಹೇಳ್ತಿದ್ದೀರಾ? ಮತ್ತೆ ಅರ್ಥ ಆಗಲ್ಲ ನಿಮ್ಗೆ ನಾನು ಏನ್ ಹೇಳ್ತಿದ್ದೀನಿ ಅಂತ. ಏನಂತ ಹೇಳ್ತಾ ಇದ್ರಿ ಹೇಳಿ. ಈಗ ನೀವ್ ಹೇಳಿದ್ರಿ ಹಿಂಗ ಕೆಲವು ಪೊಲೀಸರು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಬೇಕು, ಈ ತರ ಎಲ್ಲ ಆಗ್ತಿದೆ, ನೀವು ಅದನ್ನ ಚೇಂಜಸ್ ಬಯಸ್ತೀವಿ ಅಂತ ಹೇಳಿದ್ರಿ. ಆಯ್ತು ರೀ, ಅಕ್ಸೆಪ್ಟ್ ಮಾಡೋಣ. ಅದು ಎಲ್ಲೆಲ್ಲಿ ಏನೇನಿದೆ ನಾನು ಕೆಲವು ಪೊಲೀಸ್ ಬಗ್ಗೆ ಮಾತಾಡ್ತಿಲ್ಲ ಸರ್ ಇಲ್ಲಿ. ನಾನು ಮಾತಾಡ್ತಿರೋದು ನೇರವಾಗಿ ನಿಮಗೆ ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದಿಷ್ಟು ಚೇಂಜಸ್ ತಗೊಳ್ಳಿ ಸರ್ ಅಂತ ಕೇಳ್ತಾ ಇದ್ದೀನಿ ನಾನು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತಾಯ್ತು, ಸಜೆಷನ್ ತಗೊಳ್ಳೋಣ. ಏನ್ ಸಜೆಷನ್ಸ್ ಇದೆ ಬರ್ರಿ, ಎಲ್ಲ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೇಳಿ ಅಲ್ಲ ನಮ್ಗೆ. ಅದನ್ನ ಬಿಟ್ಟು ಫೇಸ್ಬುಕ್ ಅಲ್ಲಿ ನಮ್ಮ ಬಗ್ಗೆ ಹಂಗ ಹಾಕಿದ್ರೆ ನೀವು ನನಗೆ ಅದಕ್ಕೆ ಬೇಜಾರಾಯ್ತು. ನೀವು ಹಾಕಿದ್ದು ಬೇರೆ ಏನಿಲ್ಲ ನೋಡ್ರಿ. ಬೇಜಾರಾಗಿದ್ರೆ ಅದನ್ನ ನೀವು ಕರೆದು ಎಲ್ಲ ಅಲ್ಲಿ ಅದೇ ಚೇಂಬರ್ ಅಲ್ಲಿ ಸಿಪಿಐ ಸರ್ ಕೂತಿದ್ರಲ್ಲ, ಏನ್ ಚಂದ್ರು ಹಿಂಗೆಲ್ಲ ಮಾಡಿದ್ರ ಅಂತ ಕೇಳ್ಬೋದಾಗಿತ್ತಲ್ಲ. ನೀವು ಒಳಗಡೆ ಬಂದು ಎದ್ದು ಹೊರಗಡೆ ಬಾ, ನಾನು ನಿಮ್ಗೆ ಕೇಸ್ ಹಾಕ್ತೀನಿ ಅಂತಂದ್ರೆ. ಕೇಳ್ರಿ, ನೀವು ಹಾಕ್ಬೇಕಾರೆ ನನಗ ನೀವು ಹಾಕಿ ಎಲ್ಲ ಮಾಡಿ ಅದನ್ನ ಆಮೇಲೆ ತೆಗೆದು ಆಮೇಲೆ ಬಂದು ಇಲ್ಲಿ ಕುತ್ಕೊಂಡ್ರೆ ನಮ್ಗೆ ಎಷ್ಟು ಬೇಜಾರಾಯ್ತು. ನೀವು ಹೊರ ಬಂದು ನಾನು ಮಾತಾಡ್ತಿದ್ರಿ. ನೋಡಿ, ನಾನ್ ತೆಗ್ದಿರೋದನ್ನು ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಅದನ್ನ ತೆಗ್ದಿರೋದು ಹೇಳ್ತಾ ಇದ್ದೀನಿ. ಅಲ್ಲಿ ಒಂದಿಷ್ಟು ತುಂಬಾ ಕರೆಕ್ಷನ್ ಇದ್ವು, ಅದನ್ನ ನಾನು ರಿಮೂವ್ ಮಾಡಿದ್ದೀನಿ ಅಂತ. ಅದು ನಮ್ಮ ರಾಜ್ಯ ಸಮಿತಿಯವರು ನಮ್ಮ ಮಂಜುನಾಥ್ ಸರ್ ಅಂತ ಹೇಳಿ ನಮ್ಮ ಸುಭಾನ್ ಅವ್ರಿಗೆ ಕಾಲ್ ಮಾಡಿದ್ರು. ಸುಭಾನ್ ಅವ್ರು ನನಗೆ ಕಾಲ್ ಮಾಡಿದ್ರು, ಅಣ್ಣ ಅದರಲ್ಲಿ ಕರೆಕ್ಷನ್ ಇದೆ ಅಂತ. ನನ್ನ ಸಣ್ಣ ಅಕ್ಷರಗಳು ಕಾಣಲ್ಲ ಕಣ, ತುಂಬಾ ಕರೆಕ್ಷನ್ ಇದ್ರೆ ತೆಗಿತೀನಿ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿ. ಅದು ಇದ್ದಿದ್ರೆ ನಾನು ಇಷ್ಟೊಳಗೆ ಅವಾಗ ಲೀಗಲಿ ಮೂವ್ ಮಾಡಿರ್ತಿದ್ದೆ. ತೆಗ್ದಿರೋದು ಯಾವ ಕಾರಣಕ್ಕೆ ತೆಗ್ದಿರೋ ಗೊತ್ತಿಲ್ಲ. ನೀವು ಸ್ಕ್ರೀನ್ ಶಾಟ್ ಎಲ್ಲ ಇದೆ ಅಂತ ಹೇಳ್ತಾ ಇದೀರಿ. ಆಮೇಲೆ ಅದರಲ್ಲಿ ಓದಿ ಕೂಡ ಹೇಳಿದಿರಿ, ಹೌದಾ? ಅದ್ರ ಪ್ರಕಾರ ಕಾನೂನಾತ್ಮಕವಾಗಿ ಏನ್ ಮಾಡೋದಿದ್ರೆ ಮಾಡಿ, ನಾನು ಅದಕ್ಕೆ ಅಡ್ಡ ಬರಲ್ಲ. ಯಾಕಂದ್ರೆ ಈ ರೀತಿ ಕಾನೂನಾತ್ಮಕ ಹೋರಾಟ ನಾನು ಮಾಡೇ ಮಾಡ್ತೀನಿ, ಅದ್ರ ಎರಡು ಮಾತಿಲ್ಲ. ಬಟ್ ಏನಪ್ಪಾ, ನಿಮ್ಮಲ್ಲಿ ಒಂದಿಷ್ಟು ಚೇಂಜಸ್ ಬೇಕಷ್ಟೇ ನನಗೆ. ಖಂಡಿತ ಮಾಡೋಣ, ಖಂಡಿತ. ನಿಮ್ಮಲ್ಲಿ ಒಂದಿಷ್ಟು ಚೇಂಜಸ್ ಬೇಕು. ಆ ಚೇಂಜಸ್ ಇದ್ರೆ ಇಲ್ಲಿ ಅಂತಲ್ಲ, ನೀವ್ ಎಲ್ಲೇ ಹೋದ್ರೂ ಅದು ನಿಮ್ಗೆ ಒಳ್ಳೇದು, ನನಗಲ್ಲ. ಖಂಡಿತ. ಆಮೇಲೆ ನಿಮ್ ಮೇಲೆ ನನಗೇನು ವೈಯಕ್ತಿಕ ಇಲ್ಲ. ನಿಮ್ಮ ಹತ್ರ ಇಷ್ಟು ನಾನು ಅಗ್ರೆಸಿವ್ ಆಗಿ ಹೋಗಿ ನಿಮ್ ವಿರುದ್ಧ ಹೋರಾಟ ಮಾಡಿದ್ರೆ ನನಗೆ ಯಾವ್ದಾದ್ರು ಭಾರತ ರತ್ನ ಪ್ರಶಸ್ತಿನೂ ಸಿಗಲ್ಲ. ನನಗೇನ್ ಕೊಡುತ್ತೇನ್ರಿ? ನಾನು ಒಂದೇ ಮಾತು ಹೇಳೋದು, ನಿಮಗೇನಾದ್ರು ತೊಂದರೆ ಕೊಟ್ಟರೆ ನನಗೇನಾದ್ರು ಅವಾರ್ಡ್ ಕೊಡ್ತಾರೇನ್ರಿ? ಇಲ್ಲ. ಹೌದು ತಾನೇ, ನನಗೆ ತೊಂದ್ರೆ ಅಂತ ನಾನು ಅನ್ಕೊಂಡಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಆಯ್ತು. ನಿನ್ನೆ ನಾನು ನಿಮಗೆ ಕೇಳಿದೆ ಹೆಲ್ಮೆಟ್ ಕೇಸ್. ಒಂದ್ ನಿಮಿಷ, ನಿನ್ನೆ ನಾನು ಕೇಳಿದೆ, ಅದು ನನ್ನ ತಪ್ಪು. ಆಯ್ತು, ನೀವ್ ಹೇಳೋ ಪ್ರಕಾರ ನಾನು ತಪ್ಪು ಅಂತ ಹೇಳ್ತೀರಿ, ಅದನ್ನ ಡಿಸ್ಕಸ್ ಮಾಡೋಣ. ಓಕೆ. ಅಲ್ಲ, ನಾನ್ ಹೇಳೋ ಪ್ರಕಾರ ತಪ್ಪಲ್ಲ, ನಿಮ್ಮನ್ನ ನೀವು ಕೇಳ್ಕೊಳ್ಳೋದು ತಪ್ಪು ಸರಿನೋ ಅಂತ ಹೇಳಿ. ಸರಿ, ನಿಮ್ ಗಾಡಿ ಎಲ್ಲಿದೆ ತೋರ್ಸ್ವರ್ರಿ, ನೀವು ಗಾಡಿಯಲ್ಲಿ ಹೆಲ್ಮೆಟ್ ಹಾಕೊಂಡ್ ಬಂದಿರಾ, ಗಾಡಿ ಯಾವ್ದು ತೋರ್ಸ್ವರ್ರಿ ಅಂತ ಕೇಳಿದ್ ತಪ್ಪಾದ್ರೆ ಓಕೆ. ನೀವು ಅದಕ್ಕಿಂತ ಮುಂಚೆ ಫಸ್ಟ್ ಟೈಮು ಡಿಸಿ ನಮ್ಗೆ ಕೊಟ್ರಿ, ಅದಕ್ಕೆ ನಾನು ನೋ ಅಬ್ಜೆಕ್ಷನ್ ಅಟ್ ಆಲ್. ಅದು ಕರೆಕ್ಟ್ ಇದೆ ಕಾನೂನು ರೀತಿ. ಅದಕ್ಕೆ ನಾವೇನು ನಿಮ್ಗೆ ಕೇಳಲಿಲ್ಲ, ಏನು ಅಂತ ಮಾತಾಡಿಸ್ಲಿಲ್ಲ, ಸುಮ್ಮನಿದ್ವಿ. ಮತ್ತೆ ಮೊನ್ನೆ ನಾನು ವಾಲಂಟರಿಲಿ ಬೇಕು ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರೆ ನನಗೆ ಊರಲ್ಲಿ ನಮ್ಮ ತಂದೆಗೆ ಎಷ್ಟು ಸಮಸ್ಯೆ ಇದೆ ಗೊತ್ತಿರುತ್ತೆ, ಫ್ಯಾಮಿಲಿ ಕಡೆ ನಮ್ದು. ನಾನು ಅದಕ್ಕೆ ಟ್ರಾನ್ಸ್ಫರ್ ಊರ್ ಕಡೆ ಹೋಗ್ಬೇಕು ನಾನು ಮಾಡಿಸ್ಕೊಂಡಿದ್ರೆ ಅಲ್ಲಿಗೆ ಹೋಗ್ಬಿಡಿಲ್ಲ. ಕ್ಯಾನ್ಸಲ್ ಇಲ್ಲ, ಇನ್ನೊಂದು ವರ್ಷ ಆದ್ಮೇಲೆ ಹೋಗ್ರಿ ನಿಮ್ಗೆ ಈಗ ಅಂತ ಹೇಳಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಅದನ್ನು ನೀವು ಹಾಕಿ ಏನೋ ಹಾಕಿದ್ರಿ, ನಾನು ಸುಮ್ಮನಿದ್ದೆ. ಬೈ ನೇಮ್ ನನಗೆ ಭ್ರಷ್ಟ PSI ಅಂತ ಹಾಕಿದ್ರಲ್ಲ, ಅದಿಷ್ಟು ನಾನು ಅಷ್ಟು ಇನ್ಸಿಡೆಂಟ್ ತೊಗೊಂಡು ನೀವು ಇಷ್ಟೆಲ್ಲ ಕಾನೂನು ನನಗೆ ಹೇಳ್ತಿರಲ್ರಿ, ಹೆಲ್ಮೆಟ್ ಹಾಕೊಂಡ್ಬಂದಿರಂದ್ರೆ ಗಾಡಿ ತೋರಿಸ್ತಾರೆ ಅಂತ ಕೇಳಿದೆ ನಾನು ನಿಮ್ಗೆ. ನೀವು ಅದಕ್ಕೆ ಆಗದೆ ಇಲ್ಲದ್ರೆ ನಾನು ನಿಮ್ಗೆ ಯಾವತ್ತಾರ ಅದಕ್ಕಿಂತ ಮುಂಚೆ ಯಾವತ್ತಾರ ನಾನು ನಿಮ್ಗೆ ಏನಾರು ಹೇಳಿದ್ದೇನೆ ಚಂದ್ರು?
ನೀವ್ ಹೇಳಿದ್ರಲ್ಲಿ ಇಷ್ಟೆಲ್ಲ ಚೇಂಜಸ್ ಸರ್ ಪ್ರಶ್ನೆ ಯಾವ್ದಾಗ್ಲಿ ಮಾಡಿ ಮನುಷ್ಯರಿಗೆ ನಾನ್ ಪ್ರಶ್ನೆ ಮಾಡಿದೆ ನನ್ನ ಕಾರಣಕ್ಕ ನೀವು ಈ ರೀತಿ ನಮ್ಮನ್ನ ಪ್ರಶ್ನೆ ರೂಲ್ಸ್ ಮಾಡೋದಿದ್ರೆ ಕೇಳೋದಲ್ಲ. ಮಾಡ್ರಿ ಬ್ರದರ್ ಹಾ? ಪ್ರಶ್ನೆ ಮಾಡಿ ಹ್ಮ್. ಪ್ರಶ್ನೆ ಹ್ಮ್. ಮಾಡಿ ನಮಗೆ ಬಂದ್ ಕೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, ನಮ್ ಸುಪ್ರಿಯರ್ ಆಫೀಸರ್ ಕ್ವಶನ್ ಮಾಡಿ, ನಮ್ಮ ಹತ್ರ ಕ್ವಶನ್ ಮಾಡಿ, ಅದು ಬೇರೆ. ಬಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆತರ ಸಾರ್ವಜನಿಕವಾಗಿ ಹಾಕೋದು ನಂಗೆ ಯಾಕೋ ಸರಿ ಹೋಗ್ತದೆ. ನೀವು ಬೆದರಿಕೆ ಹಾಕೋದ್ ನಿಲ್ಸಿ ಸರ್. ನಾನ್ ನಿಮ್ಗೆ ಎಲ್ಲಿ ಬೆದರಿಕೆ ಹಾಕಿದೇನ್ರಿ? ಇಲ್ಲ ನೀವು ನಿನ್ನೆ ನೀವು ಕರಂಗಿಗೆ ಫೋನ್ ಮಾಡಿದ್ರಾ ನಮ್ಮ ತಾಲೂಕು ಅಧ್ಯಕ್ಷಗೆ? ನಾನು ಡಿಫಾಮೇಶನ್ ಆಗ್ತೀನಿ ನೋಡಪ್ಪ ಅಂತ ಲೀಗಲ್ ಪ್ರೊಸೀಜರ್ ಹೇಳಿದವ್ರಿಗೆ ಏನ್ ಅದು ನೀವು ಅದನ್ನ